ಹರೇ ಶ್ರೀನಿವಾಸ. ಪ್ರಥಮ ಪ್ರಹ್ಲಾದ, ದ್ವಿತೀಯ ವ್ಯಾಸರಾಜ, ತೃತೀಯ ರಾಘವೇಂದ್ರ, ಚತುರ್ಥ ಸತ್ಯಸಂಧ. ಇವಾಗ ನಾನು ಒಂದೊಳ್ಳೆ ತೀರ್ಥಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಈ ತೀರ್ಥಕ್ಷೇತ್ರದ ಹೆಸರು ನೋಡ್ತಾ ಇದ್ದೀರಾ, ಮಹಿಷಿ ಅಂತ. ಮಹಿಷಿಲಿ ಯಾರಿರೋದು? ಶ್ರೀ ಸತ್ಯಸಂಧ ತೀರ್ಥರಿರೋದು. ಇವರು 4ನೇ ಅವತಾರ ರಾಯರು ಅಂತ ಹೇಳ್ತಾರೆ. ಮಂತ್ರಾಲಯಕ್ಕೆ ಹೋಗೋಕ್ಕಾಗದಿರೋರು ಇಲ್ಲಿ ಮಹಿಷಿಗೆ ಬಂದರೆ ಸತ್ಯಸಂಧರನ್ನ ನೀವು ಭಕ್ತಿಯಿಂದ ನಮಸ್ಕಾರ ಮಾಡ್ಬೋದು, ಮತ್ತು ನೀವು ಕೇಳಿದ್ದವರು ಸತ್ಯವಾಗಿ ಕೊಡುತ್ತಾರೆ. ಈಗ ನಾನು ಸತ್ಯಸಂಧರವನ್ನು ಒಂದು ಸತಿ ದರ್ಶನ ಮಾಡಿಬಿಟ್ಟು ಅವ್ರ ಮಹಿಮೆ ಬೇಕಾದಷ್ಟಿದೆ, ಏನು ಅವ್ರ ಮಹಿಮೆ ಅಂತ ಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಹರೇ ಶ್ರೀನಿವಾಸ. ನೋಡಿ, ಇವನ್ನ ತೋರಿಸ್ತಾ ಇದ್ದೀನಿ. ಪ್ರಥಮೋ ಪ್ರಹ್ಲಾದ, ದ್ವಿತೀಯೋ ವ್ಯಾಸರಾಜ, ತೃತೀಯಸ್ತು ರಾಘವೇಂದ್ರ, ಚತುರ್ಥೋ ಸತ್ಯಸಂಧಕ. ಇವ್ರದ್ದು ಚರ್ಮಶ್ಲೋಕ. ಇವಾಗ ಸತ್ಯಸಂಧರನ್ನ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ನೀವು ಖಂಡಿತ ಮಹಿಷಿಗೆ ಬನ್ನಿ. ನೋಡಿ, ಇವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇವರು ಕೇಳಿದ್ದೆಲ್ಲನೂ ಕೂಡ ಕೊಡ್ತಾರೆ, ಮಹಾನುಭಾವರು. ಯಾಕೆ ಅಂದರೆ ಇವರು ಕಾಮಧೇನು ಕಲ್ಪವೃಕ್ಷರು ಅಂತ ಗೊತ್ತಲ್ವ. ರಾಯರು ನಮಗೆ ಕೇಳಿದ್ದೆಲ್ಲ ಕೊಡ್ತಾರೆ. ಇವರು ಇಲ್ಲಿ 4ನೇ ಅವತಾರವಾಗಿ ಇಲ್ಲಿ ಬಂದಿದ್ದಾರೆ, ಎಲ್ಲರನ್ನೂ ಉದ್ಧಾರ ಮಾಡಬೇಕು ಅಂತ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ಸತ್ಯಸಂಧ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಭಕ್ತಿಯಿಂದ ಶ್ರೀ ಸತ್ಯಸಂಧ ತೀರ್ಥರ ಮೂಲ ಬೃಂದಾವನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಏನು ಕೇಳಿದ್ರು ಕೂಡ ಸತ್ಯಸಂಧ ತೀರ್ಥರು ಕೊಡ್ತಾರೆ. ಇವರು ಕಾಮಧೇನು ಕಲ್ಪವೃಕ್ಷರು, ರಾಘವೇಂದ್ರ ತೀರ್ಥರು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ಮಹಿಷಿ ತೀರ್ಥಕ್ಷೇತ್ರಕ್ಕೆ ಬಂದು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಾ, ನನ್ನ ಜೊತೆ ಬಂದು. ಗೊತ್ತಾಯ್ತಾ, ನಾಳೆಯಿಂದ ಸತ್ಯಸಂಧ ತೀರ್ಥರ ಆರಾಧನೆ ನಡೆಯುತ್ತೆ. ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕು. ನಾಳೆದು ಏನೇನು ವಿಷಯ ಅಂತ ಆಮೇಲೆ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಶ್ರೀ ಸತ್ಯಸಂಧ ತೀರ್ಥರ ಮಹಿಮೆ ಏನು, ಅವ್ರ ಪವಾಡ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಶ್ರೀ ಸತ್ಯಸಂಧರ ತೀರ್ಥರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಅವರು ಇರೋದು ಮಹಿಷಿಲಿ ಅಂತ ನಿಮಗೆಲ್ಲ ಗೊತ್ತು. ಅಲ್ಲಿ ತುಂಗಾ ನದಿ ಹತ್ತಿರ ಇದೆ. ತುಂಬ ಚೆನ್ನಾಗಿ ಭೋರ್ಗಿರಿಯುತ್ತಿದೆ ತುಂಗಾ ನದಿ. ಶಿವಮೊಗ್ಗ ಜಿಲ್ಲೆ ಮಹಿಷಿ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀ 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 1008 ಶ್ರೀ ಸತ್ಯಸಂಧ ತೀರ್ಥ ಸ್ವಾಮಿಗಳವರ ಬೃಂದಾವನವಿದೆ. ಕೇಳಿಸ್ಕೊಂಡ್ರಾ? 1794ರಲ್ಲಿ ಶ್ರೀಗಳವರು ಬೃಂದಾವನಸ್ಥರಾದರು. ಇವರ ಬೃಂದಾವನದಲ್ಲಿ ಸ್ವಪ್ನದ್ವಾರ ಬಂದು ವಿರಾಜಮಾನರಾಗಿರುವ ಯತಿಶ್ರೇಷ್ಠರುಗಳು ಯಾರ್ಯಾರಿದ್ದಾರೆ ಗೊತ್ತಾ? ಶ್ರೀ ಸತ್ಯಸಂಧ ತೀರ್ಥರ ಬೃಂದಾವನದಲ್ಲಿ ಇವತ್ತಿಗೂ ಕೂಡ 9 ಗುರುಗಳು ಇದ್ದಾರೆ. ಅವ್ರು ಯಾರು ಅಂದರೆ ಟೀಕಾರಾಯರು, ರಘೋತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಸತ್ಯನಾಥ ತೀರ್ಥರು, ಸತ್ಯಬೋಧ ತೀರ್ಥರು, ಸತ್ಯವರ ತೀರ್ಥರು, ಸತ್ಯಪಾರಾಯಣ ತೀರ್ಥರು ಮತ್ತು ಸತ್ಯಕಾಮ ತೀರ್ಥರು. ಈ 9 ಯತಿಗಳಿಗೆ ಪ್ರತಿದಿನವೂ ಪೂಜೆ ಹಸ್ತೋದಕ ನಡೆಯುತ್ತೆ. ಇವರು ಕಲ್ಪವೃಕ್ಷ ಕಾಮಧೇನು ಸದೃಶ ಈ ಯತಿಗಳು. ಅಂದರೆ ಈ 9 ಯತಿಗಳು ಕೇಳಿದ್ದೆಲ್ಲ ಕೊಡ್ತಾರೆ. ಅಂದರೆ ಯಾರ ಕಣ್ಗೂ ಕೂಡ ಕಾಣಲ್ಲ. ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ಅವ್ರಿಗೆ ಮಾತ್ರ ಕಾಣ್ತಾರೆ. ಆಶ್ರಿತ ಭಕ್ತವೃಂದದಿಂದ ಸೇವೆ ಸ್ವೀಕರಿಸಿ ಇಂದಿಗೂ ಸಹ ಅಪಾರ ಅನುಗ್ರಹ ಮಾಡುತ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಶ್ರೀ ಮಠದಲ್ಲಿ ಸುಸಜ್ಜಿತವಾದ ಗೋಶಾಲೆ ಇದೆ. ಈಗ 40 ಹಸುಗಳು ಮತ್ತು 11 ಕರುಗಳು ಇದ್ದು ಇದರಿಂದ ಬರುವ ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ಶ್ರೀ ಮಠದಲ್ಲಿ ಮತ್ತು ಮಠದ ಇತರ ಶಾಖೆಗಳಲ್ಲಿ ಸದ್ವಿನಿಯೋಗ ಮಾಡಲಾಗುತ್ತಿದೆ. ಇದರ ಪುಣ್ಯ ತಮ್ಮಂಥ ಎಲ್ಲ ಭಕ್ತರಿಗೆ ಸೇರುತ್ತದೆ. ಯಾಕೆ ಅಂದರೆ ಇಲ್ಲಿ ನೀವು ಗೋದಾನ ಕೊಡ್ಬೋದು, ಮತ್ತು ಶ್ರಾದ್ದ ಮಾಡಿಸ್ತಾರೆ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಶ್ರದ್ಧೆಯಿಂದ ಶ್ರಾದ್ದ ಮಾಡಿಸ್ತಾರೆ. ಮತ್ತು ಗೋದಾನ ಮಾಡೋದಕ್ಕೆ ಇಲ್ಲೇ ಗೋ ತೊಗೊಂಡು ನೀವು ಅವ್ರಿಗೆ ಕೊಡ್ಬೋದು. ನೋಡಿ, ಎಲ್ಲ 9 ತೀರ್ಥರಿಗೂ ಕೂಡ ಇಲ್ಲಿ ಪೂಜೆ ಹಸ್ತೋದಕ ನೈವೇದ್ಯ ಆಗುತ್ತೆ. ಎಷ್ಟು ಪುಣ್ಯ ಬರುತ್ತೆ. ಆದಷ್ಟು ಕೂಡ ಈ ಮಹಿಷಿ ಕ್ಷೇತ್ರಕ್ಕೆ ಬಂದು ನಮ್ಮ ಸತ್ಯಸಂಧರ ತೀರ್ಥರನ್ನು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಎಲ್ಲ ಕೂಡ ಈಡೇರಿಸ್ಬೋದು. ಮತ್ತು ಈ ಮಹಿಷಿ ಕ್ಷೇತ್ರಕ್ಕೆ ದಿನವೂ ಹೆಚ್ಚಾಗಿ ಬರುವ ಭಕ್ತಾದಿಗಳ ಅನುಕೂಲಕ್ಕೆ ಶ್ರೀ ಸತ್ಯನಾಥ ಭವನವೆಂಬ ದೊಡ್ಡ ಮಹಡಿಯುಳ್ಳ ಒಂದು ಕಟ್ಟಡ ಕೂಡ ಕಟ್ಟಿದ್ದಾರೆ.
ಈ ವಿಸ್ತಾರವಾದ 41/110 ಅಡಿ ಜಾಗವು ಸಾಲದಾಗಿದೆ. ಆದ್ದರಿಂದ ಪರಮಪೂಜ್ಯ ಶ್ರೀ 108 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು 20 ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸಬೇಕೆಂದು ಆದೇಶಿಸಿದ್ದಾರೆ. ಇದಲ್ಲದೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಪ್ರತ್ಯೇಕ ವಸತಿಯೂ ಅವಶ್ಯಕತೆ ಇದೆ. ಒಂದು ಕೊಠಡಿ ನಿರ್ಮಿಸಲು 3 ಲಕ್ಷ ರೂಪಾಯಿಗಳು ಮತ್ತು ಇಡೀ ಕಟ್ಟಡಗಳ ನಿರ್ಮಾಣಕ್ಕೆ ಒಟ್ಟು 9 ಲಕ್ಷಗಳಾಗಬಹುದೆಂದು. ಒಂದು ಕೊಠಡಿ ನಿರ್ಮಿಸಲು 3 ಲಕ್ಷ ರೂಪಾಯಿಗಳು ಮತ್ತು ಇಡೀ ಕಟ್ಟಡಗಳ ನಿರ್ಮಾಣಕ್ಕೆ ಒಟ್ಟು 90 ಲಕ್ಷಗಳಾಗಬಹುದೆಂದು ಅಂದಾಜಿಸಲಾಗಿದೆ. ಭಕ್ತಾದಿಗಳು ಉದಾರವಾಗಿ ತನು ಮನ ಧನ ಸಹಕಾರ ನೀಡಬೇಕೆಂದು ಆ ಭಗವಂತನ ಮತ್ತು ಯತಿಶ್ರೇಷ್ಠರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿ ಅಂತ ಇಲ್ಲಿ ಬೋರ್ಡ್ ಬರೆದಿದ್ದಾರೆ. ಆದಷ್ಟು ನೀವು ಮಹಿಷಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಆಸೆಯೆಲ್ಲನೂ ಕೂಡ ನೆರವೇರಿಸ್ಕೊಳ್ಬಹುದು. ಹರೇ ಶ್ರೀನಿವಾಸ. ಶ್ರೀ ಸತ್ಯಸಂಧ ತೀರ್ಥರ ಚರ್ಮ ಶ್ಲೋಕ ಈ ರೀತಿ ಇದೆ. ವಿಷ್ಣೋ ಪದಶ್ರೀತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೇ. ಶ್ರೀ ಸತ್ಯ ಪ್ರಮೋದ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಸತ್ಯಾತ್ಮ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಭಕ್ತಿಯಿಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ. ಶ್ರೀ 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 1008 ಶ್ರೀ ಸತ್ಯ ಪ್ರಮೋದ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಸತ್ಯಸಂಧ ತೀರ್ಥರ ಮೂಲ ಬೃಂದಾವನಕ್ಕೆ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ. ಶ್ರೀ ಸತ್ಯಸಂಧ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಆಮೇಲೆ ಮೂಲ ರಾಮದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಧ್ವಾಚಾರ್ಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ಮಧ್ವಾಚಾರ್ಯರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಸತ್ಯನಾಥ ತೀರ್ಥರ ಮೂಲ ಬೃಂದಾವನಕ್ಕೆ ಎಲ್ಲರೂ ಭಕ್ತಿಯಿಂದ. ಶ್ರೀ ಸತ್ಯನಾಥ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶ್ರೀ ಸತ್ಯಾತ್ಮ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಮತ್ತು ಶ್ರೀ 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 1008 ಶ್ರೀ ಸತ್ಯಾತ್ಮ ತೀರ್ಥರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ನೀವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀರೋ, ನೀವು ಮನೇಲೇ ಕೂತ್ಕೊಂಡು ಶ್ರೀ ಸತ್ಯಸಂಧ ತೀರ್ಥರ ಮೂಲ ಬೃಂದಾವನನ ನೋಡ್ತಾ ಇದ್ದೀರಾ. ಯಾವ ಜನ್ಮದ ಪುಣ್ಯನೋ ಏನೋ. ಎಲ್ಲರೂ ಕೂಡ ಪೂರ್ಣ ವಿಡಿಯೋ ನೋಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಷ್ಟೋ ಜನಕ್ಕೆ ತೀರ್ಥಕ್ಷೇತ್ರಕ್ಕೆ ಬರೋಕ್ಕಾಗಲ್ಲ, ನಾನಾ ರೀತಿಯ ಅನಾನುಕೂಲ ಇರುತ್ತೆ. ಆದರೆ ಕೃಷ್ಣ ನನ್ನಲ್ಲಿ ನಿಂತು ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ರಿಗೂ ಕೂಡ ದರ್ಶನ ಕೊಡಲಿ ಅಂತ ನನಗೂ ಆರೋಗ್ಯ ಕೊಟ್ಟು, ನನಗೂ ಶಕ್ತಿ ಕೊಟ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ಕೊಟ್ಟು ನನ್ನನ್ನು ಕರ್ಕೊಂಡೋಗಿ ನಿಮ್ಮೆಲ್ರಿಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೇನೆ. ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ. ನೀವು ಇತ್ತೀಚೆಗಷ್ಟೇ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ನೋಡಿದ್ರಿ, ಗೊತ್ತಾಯ್ತಾ? ನಿಮ್ಮೆಲ್ರಿಗೂ ಖುಷಿಯಾಗಿದೆ. ಈಗ ಮಹಿಷಿಗೆ ಬಂದಿದ್ದೀನಿ. ಈಗ ಸತ್ಯಸಂಧರ ತೀರ್ಥರ ಮೂಲ ಬೃಂದಾವನನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ಆದಷ್ಟು ಬೇಗ ಈ ವಿಡಿಯೋ ಕೈ ಸೇರಿದ ತಕ್ಷಣ ಮಹಿಷಿಗೆ ಬಂದು ಲೈವಾಗಿ ಮೂಲ ಬೃಂದಾವನನ ನಮಸ್ಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಹೆಚ್ಚಿಗೆ ಹೇಳಬೇಕು ಅಂದರೆ ಇವರು ಕಾಮಧೇನು ಕಲ್ಪವೃಕ್ಷರು, ಕೇಳಿದ್ದೆಲ್ಲ ಕೊಡ್ತಾರೆ. ಆದರೆ ಭಕ್ತಿಯಿಂದ ಕೇಳಿದರೆ ಮಾತ್ರ, ಸರಿನಾ? ಇನ್ನೊಮ್ಮೆ ಮಗದೊಮ್ಮೆ ಶ್ರೀ ಸತ್ಯಸಂಧ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ? ಏನೋ ಒಂದು ನದಿ ಕಾಣಿಸ್ತಾ ಇದೆ. ಯಾವ ಊರಪ್ಪ ಅಂತ ಎಲ್ಲರೂ ಅನ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ಊರೇನೆ. ಆದರೆ ಬರೀ ಊರಲ್ಲ, ಒಂದು ಒಳ್ಳೆ ಧರ್ಮಕ್ಷೇತ್ರ. ಈ ತೀರ್ಥಕ್ಷೇತ್ರದ ಹೆಸರು ಮಹಿಷಿ ಅಂತ. ಇಲ್ಲಿ ತುಂಗಾ ನದಿ ಹರಿತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಭೋರ್ಗರೆಯುವ ಶಬ್ದ, ಜುಳು 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 ಅಂತ ಎಷ್ಟು ತಿಳಿಯಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ. ಎಲ್ಲರೂ ಇಲ್ಲೇ ಇವತ್ತು ಸ್ನಾನ ಮಾಡಿದ್ದು. ಯಾಕೆ ಇವತ್ತು ಇದನ್ನು ನದಿ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ನಾಳೆಯಿಂದ ನಮ್ಮ ಶ್ರೀ ಸತ್ಯಸಂಧರ ತೀರ್ಥರ ಆರಾಧನೆ ಪೂರ್ವಾರಾಧನೆ ಶುರುವಾಗುತ್ತೆ. ಎಲ್ಲರೂ ಬೇಗ ಬನ್ನಿ ಮಹಿಷಿಗೆ. ತುಂಬ ಚೆನ್ನಾಗಿದೆ. ಅವರು 4ನೇ ರಾಯರ ಅವತಾರ. ಅವರು ರಾಯರು ಅಂದರೆ ಗೊತ್ತಲ್ವ ನಿಮಗೆ? ಕೇಳಿದ್ದೆಲ್ಲ ಕೊಡ್ತಾರೆ. ಕಾಮಧೇನು ಕಲ್ಪವೃಕ್ಷರು. ಈ ಮಹಿಷಿಗೂ ಬಂದರೆ ನೀವು ಏನು ಕೇಳಿದ್ರು ಕೂಡ ಕೊಡ್ತಾರೆ. ಇಲ್ಲಿ ತುಂಗಾ ನದಿಲಿ ಚೆನ್ನಾಗಿ ಸ್ನಾನ ಮಾಡ್ಬೋದು, ಬೃಂದಾವನಕ್ಕೆ ನಮಸ್ಕಾರ ಮಾಡ್ಬೋದು.
9 ಯತಿಗಳು ನೀವು ನೋಡ್ಬೋದು ಬೃಂದಾವನದಲ್ಲಿ, ಆದರೆ ಭಕ್ತಿಯಿಂದ ನೋಡಿದ್ರೆ ಮಾತ್ರ. ಸರಿನಾ? ಇವಾಗ ಎಲ್ಲರೂ ನಮ್ಮ ತುಂಗಾ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ.